ನೋಡ್ತಿರೋರೆಲ್ರಿಗೂ ಮರಳಿ ಸ್ವಾಗತ. ಇವತ್ತು ನಾವು ನೋಡಕ್ಕೆ ಹೊರಟಿರೋ ವೆಹಿಕಲ್ ಹ್ಯುಂಡೈ ಕಂಪನಿಯಿಂದ ಹೊಸದಾಗಿ ಲಾಂಚ್ ಆಗಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ರೆಟಾ ಇವಿ. ಇದು SUV ರೇಂಜ್ ಅಲ್ಲಿ ಡಿಸೈನ್ ಆಗಿರೋ ಗಾಡಿ ಅಂಡ್ ಇದರ ಕಲರ್ ಬಂದು ಅಟ್ಲಾಸ್ ವೈಟ್. ವಿಡಿಯೋ ಮಾಡಕ್ಕೆ ನಾನ್ ವಿಸಿಟ್ ಮಾಡಿದ್ದು ಗೊರಗೊಂಡೆಪಾಳ್ಯದಲ್ಲಿ ಲೊಕೇಟ್ ಆಗಿರೋ ಟ್ರೆಂಡ್ ಅಂಡ್ ಹ್ಯುಂಡೈಗೆ. ಶೋರೂಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಎಲ್ಲಾ ವೆಹಿಕಲ್ಸ್ ಡಿಸ್ಪ್ಲೇ ಇಟ್ಟಿದ್ದಾರೆ. ನೀವೇನಾದ್ರೂ ಹೊಸ ಹ್ಯುಂಡೈ ವೆಹಿಕಲ್ ನ ಪರ್ಚೇಸ್ ಮಾಡಬೇಕಂದ್ರೆ ನಾನ್ ನಿಮ್ಗೆ ರೆಫರ್ ಮಾಡೋದು ಇದೇ ಶೋರೂಮ್ ನ. ಫ್ರಂಟ್ ಲುಕ್ ಇಂದ ಶುರು ಮಾಡಿದ್ರೆ ಕಂಪೇರ್ ಟು ಕ್ರೆಟಾ ಈ ಗಾಡಿಲಿ ಮೇಜರ್ ಚೇಂಜಸ್ ಅಂದ್ರೆ ಅದು ಈ ಫ್ರಂಟ್ ಬಂಪರ್. ಹ್ಯುಂಡೈ ಲೋಗೋ ಪುಷ್ ಮಾಡಿದ್ರೆ ಚಾರ್ಜಿಂಗ್ ಪೋರ್ಟ್ ನಮಗೆ ಕಾಣಿಸುತ್ತೆ. ಪಿಕ್ಸೆಲೇಟೆಡ್ ಫ್ರೇಮ್, AC ಫ್ಲಾಪ್ಸ್, ಇದು ಯಾವಾಗ AC ಆನ್ ಆಗುತ್ತೋ ಆವಾಗ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ. ಟೆಂಪರೇಚರ್ ನಾರ್ಮಲ್ ಆದಾಗ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. LED DRLs ವಿತ್ ಇಂಡಿಕೇಟರ್ಸ್, LED ಮೇನ್ ಹೆಡ್ ಲ್ಯಾಂಪ್. ಟೋಟಲ್ ಫ್ರಂಟ್ ಲುಕ್ ನಿಮ್ಗೆ ಹೀಗೆ ಕಾಣುತ್ತೆ. ಸೈಡ್ ವ್ಯೂ ಕಡೆ ಬಂದ್ರೆ ಟೋಟಲ್ ಲೆಂತ್ ಗಾಡಿದು 4340 mm ಇದೆ. ವೀಲ್ ಬೇಸ್ ಟೋಟಲ್ ಆಗಿ 2610 mm, ಸೇಮ್ ಆಸ್ ಕ್ರೆಟಾ ಅಂತಾನೆ ಹೇಳ್ತೀನಿ. 17 ಇಂಚ್ ವೀಲ್ಸ್ ಏರೋ ಆಪ್ಟಿಮೈಸ್ಡ್ ಡಿಸೈನ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಕಾಣಿಸುತ್ತೆ ರೋಡ್ ಮೇಲೆ. ಗ್ರೌಂಡ್ ಕ್ಲಿಯರೆನ್ಸ್ ಟೋಟಲ್ ಆಗಿ 200 mm ಇದೆ. ಬ್ಯಾಟರಿ ಕೂಡ ಡೌನ್ ಸೈಡ್ ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಗಾಡಿ ಫುಲ್ ಲೋಡ್ ಆದಾಗ ನೋಡ್ಕೊಂಡು ಡ್ರೈವ್ ಮಾಡಬೇಕಾಗುತ್ತೆ. ಡೋರ್ ಹ್ಯಾಂಡಲ್ ಟಾಪ್ ಅಲ್ಲಿ ಲುಕ್ ನ ಹೆಚ್ಚಿಸೋಕೆ ಶಾರ್ಕ್ ಫಿನ್ ಆಂಟೆನಾ ಇದೆ. ಸೈಡ್ VRMs ವಿತ್ ಇಂಡಿಕೇಟರ್. ರೇರ್ ಸೈಡ್ ಅಲ್ಲಿ ಬ್ರೇಕ್ LED ಟೈಲ್ ಲ್ಯಾಂಪ್ಸ್, ಸ್ಪಾಯ್ಲರ್ ವಿತ್ ಸ್ಟಾಪ್ ಲ್ಯಾಂಪ್, ವೈಪರ್ ವಾಷರ್ ವಿತ್ ಡಿಫಾಗರ್ ಲೈನ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ. ಹಿಂದೆ ಕೂಡ ಪಿಕ್ಸೆಲೇಟೆಡ್ ಫ್ರೇಮ್ ವಿಚ್ ಇನ್ಕ್ಲೂಡ್ಸ್ ರಿವರ್ಸ್ ಲೈಟ್, ಸಿಲ್ವರ್ ಫಿನಿಶ್ಡ್ ಬಂಪರ್ ಇದೆ. ಬ್ಯಾಕ್ ಸೈಡ್ ನ ಟೋಟಲ್ ವ್ಯೂ ನಿಮ್ಗೆ ಈ ರೀತಿ ಕಾಣುತ್ತೆ. ಗಾಡಿ ಡೋರ್ ಲುಕ್ ನನ್ಗೆ ಈಗಲ್ ಐ ತರ ಫೀಲ್ ಆಯ್ತು. ಹೈ ಕ್ವಾಲಿಟಿ ಡೋರ್ ಹ್ಯಾಂಡಲ್ಸ್, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ OVRMs ಅಂಡ್ ವಿಂಡೋ ಕಂಟ್ರೋಲರ್ಸ್, ಡೋರ್ ಹ್ಯಾಂಡಲ್ ಹಾಗೆ ಆರ್ಮ್ ರೆಸ್ಟ್. ಸ್ಪೀಕರ್ಸ್ ಕೂಡ ಒಳ್ಳೆ ಫೀಲ್ ಇರುತ್ತೆ ಫುಲ್ ವಾಲ್ಯೂಮ್ ಅಲ್ಲಿ ಇದ್ದಾಗ. ಔಟ್ ಸೈಡ್ ಲುಕ್ ನಾನು ನೋಡಿದಾಯ್ತು. ಈಗ ಲೆಟ್ಸ್ ಎಂಟರ್ ಟು ದ ಇಂಟೀರಿಯರ್ ಸೆಕ್ಷನ್. ಪರ್ಸನಲಿ ಐ ಆಮ್ ಎ ಫ್ಯಾನ್ ಆಫ್ ಹ್ಯುಂಡೈ ಇಂಟೀರಿಯರ್ ಡಿಸೈನ್. ಹೊಸದಾಗಿ ಡಿಸೈನ್ ಮಾಡಿರೋ ಸ್ಟೇರಿಂಗ್ ವೀಲ್ ಹ್ಯುಂಡೈ ಲೋಗೋ ಜಾಗದಲ್ಲಿ ಒಂದು ಡಿಸೈನ್ ನ ರಿಪ್ಲೇಸ್ ಮಾಡಿದ್ದಾರೆ. ಗೇರ್ ಶಿಫ್ಟಿಂಗ್ ನ ಸ್ಟೇರಿಂಗ್ ಕೆಳಗಡೆನೆ ಕೊಟ್ಟಿದ್ದಾರೆ. ಸ್ಟಾರ್ಟ್ ಅಂಡ್ ಸ್ಟಾಪ್ ಪುಷ್ ಬಟನ್ಸ್ ವಿತ್ ಸಮ್ ಫೀಚರ್ಸ್ ಬಟನ್, ಡ್ಯುಯಲ್ ಕರ್ವಿಲಿನಿಯರ್ ಸ್ಕ್ರೀನ್ ವಿಚ್ ಇನ್ಕ್ಲೂಡ್ಸ್ ಇನ್ಫೋಟೈನ್ಮೆಂಟ್ ಅಂಡ್ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್. UI ಡಿಸೈನ್ ಅಂಡ್ ಟಚ್ ಕ್ವಾಲಿಟಿ ನನಗೆ ಇಷ್ಟ ಆಯ್ತು. ಅದರ ಕೆಳಗಡೆ AC ವೆಂಟ್ಸ್, ಟಚ್ ಕಂಟ್ರೋಲ್ HVAC ಸಿಸ್ಟಮ್, ಪಾರ್ಕಿಂಗ್ ಬಟನ್, ಚಾರ್ಜಿಂಗ್ ಅಂಡ್ USB ಪೋರ್ಟ್, ವೈರ್ಲೆಸ್ ಚಾರ್ಜರ್, ಏರ್ ಲಿವರ್ ಜಾಗದಲ್ಲಿ ಎಕ್ಸ್ಟ್ರಾ ಸ್ಪೇಸ್ ನಮಗೆ ಸಿಗುತ್ತೆ. ಫ್ಲೋಟಿಂಗ್ ಡಿಸೈನ್ ನಲ್ಲಿ ಕಪ್ ಹೋಲ್ಡರ್, ಡ್ರೈವ್ ಮೋಡ್ ಚೇಂಜರ್, ಪಾರ್ಕಿಂಗ್ ಬಟನ್, ಆರ್ಮ್ರೆಸ್ಟ್ ಜೊತೆಗೆ ಗ್ಲೋ ಬಾಕ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಪ್ಯಾಸೆಂಜರ್ ಸೈಡ್ ಅಲ್ಲಿ AC ವೆಂಟ್ಸ್, ಸಮ್ ಸ್ಟೋರೇಜ್ ಅಂಡ್ ನಾರ್ಮಲ್ ಆಗಿ ಗ್ಲೋ ಬಾಕ್ಸ್ ಕೂಡ ಇದೆ. ಟಾಪ್ ಅಲ್ಲಿ ಡ್ಯುಯಲ್ ಪ್ಯಾನೋರಾಮಿಕ್ ಸನ್ ರೂಫ್. ಇದು ಸೂಪರ್ ಅನ್ಸಿದೆ ನನಗೆ. ಸ್ವಲ್ಪ ಜಾಸ್ತಿ ವೈಡ್ ಆಗಿ ಕಾಣಿಸುತ್ತೆ. ಟಾಪ್ ಅಲ್ಲಿ ಒಳ್ಳೆ ವ್ಯೂ ನ ಕೊಡುತ್ತೆ. ಇದು ನೈಟ್ ಲ್ಯಾಂಪ್ ಕಂಟ್ರೋಲರ್ಸ್, ರೇರ್ OVRMs ಅಂಡ್ ಸನ್ ವೈಸರ್ಸ್. ಸೀಟ್ ಬಗ್ಗೆ ಮಾತಾಡೋದಾದ್ರೆ ಸಖತ್ ಕಂಫರ್ಟ್ ಆಗಿ ಇತ್ತು. ಕ್ರೇಜಿ ಅಂದ್ರೆ ಇದು ಎಕೋ ಫ್ರೆಂಡ್ಲಿ ಸೀಟ್ಸ್ ಗಳು. ಡ್ರೈವರ್ ಹಾಗೆ ಪ್ಯಾಸೆಂಜರ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ. ಟೋಟಲ್ ಇಂಟೀರಿಯರ್ ಲುಕ್ ನಿಮ್ಗೆ ಈ ರೀತಿ ಕಾಣುತ್ತೆ. ರೇರ್ ಸೈಡ್ ಸೀಟ್ಸ್ ಅಲ್ಲೂ ಕಂಫರ್ಟ್ ಫೀಲ್ ಇದೆ. ನಾನು 5.7 ಇದೀನಿ. ನನಗೆ ನೀರು ಓಕೆ ಅನ್ಸ್ತು. ಜೊತೆಗೆ ಹೆಡ್ ರೂಮ್ ಕೂಡ ಓಕೆ. ಸನ್ ರೂಫ್ ಇರೋದ್ರಿಂದ ನೈಟ್ ಲ್ಯಾಂಪ್ ನ ಹ್ಯಾಂಡಲ್ ಹತ್ರನೇ ಕೊಟ್ಟಿದ್ದಾರೆ. ಮುಂದೆ AC ವೆಂಟ್ಸ್ ಜೊತೆಗೆ ಚಾರ್ಜಿಂಗ್ ಪೋರ್ಟ್ಸ್ ವಿತ್ ಫೋನ್ ಸ್ಟೋರೇಜ್ ಕೂಡ ಇದೆ. ಟಾಪ್ ಎಂಡ್ ಅಲ್ಲಿ ಮಾತ್ರ ನಿಮ್ಗೆ ಡ್ರೈವರ್ ಅಂಡ್ ಪ್ಯಾಸೆಂಜರ್ ಸೀಟ್ ಹಿಂದೆ ಟ್ಯಾಬ್ಲೆಟ್ ಮತ್ತೆ ಕಪ್ ಹೋಲ್ಡರ್ ಇದೆ. ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ ಹಾಗೆ ಎರಡು ಡೋರ್ ಅಲ್ಲಿ ಸನ್ ಸ್ಲೈಡರ್ಸ್ ನ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಟೋಟಲ್ ಆಗಿ 433 ಲೀಟರ್ಸ್. ಎಕ್ಸ್ಟ್ರಾ ಬೇಕಂದ್ರೆ ಸೀಟ್ ನ ಫೋಲ್ಡ್ ಮಾಡಿದ್ರೆ ಇನ್ನು ಜಾಸ್ತಿನೇ ನಿಮಗೆ ಸಿಗುತ್ತೆ. ಸ್ಪೇರ್ ವೀಲ್ ಹೌಸ್ ಇದೆ. ಫ್ರಂಟ್ ಅಲ್ಲಿ ಕೂಡ 22 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ಚಾರ್ಜಿಂಗ್ ಸೆಟ್ ನ ನೀವು ನೋಡ್ತಿರೋದು ಗಾಡಿ ಜೊತೆಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಷ್ಟು ಗಾಡಿಯ ವಾಕ್ ಥ್ರೂ ಆಗಿತ್ತು. ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 51.4 kWh ಬ್ಯಾಟರಿ ಇದೆ. ಒಂದು ಸಲ ಚಾರ್ಜ್ ಮಾಡಿದ್ರೆ 473 ಕಿಲೋಮೀಟರ್ ವರೆಗೂ ಹೋಗ್ಬೋದು. 0 to 100 km/h ಗೆ ಬರೀ 8 ಸೆಕೆಂಡ್ ಒಳಗಡೆನೆ ಹೋಗ್ಬೋದು ಅಂತ ಹ್ಯುಂಡೈ ಕಂಪನಿಯವರು ಹೇಳ್ತಾರೆ. ಇನ್ನು ಇದೆಲ್ಲ ಗಾಡಿಯ ಎಕ್ಸ್ಟ್ರಾ ಫೀಚರ್ಸ್. ಸೊ ಇಷ್ಟಾಗಿತ್ತು ಕ್ರೆಟಾ ಇವಿಯ ವಿಡಿಯೋ. ಮುಂದಿನ ಸಲ ಇನ್ನೊಂದು ಹೊಸ ಕಾರ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ